ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಳಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಈ ಬಾರಿ ಕೊಪ್ಪಳ ಜಿಲ್ಲೆಗೆ ಏನಾಗಿದೆ ಗೊತ್ತಿಲ್ಲ, ಅತ್ಯಂತ ಭೀಕರ ಬರದ ಛಾಯೆ ಆವರಿಸಿದೆ. ಮುಂಗಾರು ಆರಂಭದಲ್ಲಿ ಮಳೆ ಬಾರದೇ ಇರುವಂಥ ಕಾರಣಕ್ಕಾಗಿ ರೈತರು ಈಗ ದೇವರ ಮೊರೆ ಹೋಗ್ತಾ ಇದ್ದಾರೆ. ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಗಾಗಿ ತೊಗಲು ಬೊಂಬೆ ಆಟವನ್ನು ಆಡಿಸಿದರು ಮತ್ತು ಗುರ್ಜಿಯನ್ನು ಮಾಡಿದರು. ಆದರೂ ಸಹ ವರ್ಣದೇವ ಕೃಪೆ ತೋರಿದೆ. ಈಗ ದೇವರಿಗೆ ಜಲಾಭಿಷೇಕವನ್ನು ಮಾಡುವಂಥ ಒಂದು ಸಾಹಸವನ್ನು ಈಗಿನ ಪ್ರತಿ ಗ್ರಾಮದಲ್ಲೂ ಮಾಡ್ತಾಯಿದ್ದಾರೆ. ಅದರಲ್ಲೂ ಕುಷ್ಟಗಿ ತಾಲೂಕಿನಲ್ಲಿ ತಾವರಗೆರೆ ಮತ್ತು ನವಲಹಳ್ಳಿಯಲ್ಲಿ ಇಬ್ಬರು ಯುವಕರು ದೇವರಿಗೆ ಜಲಾಭಿಷೇಕವನ್ನು ಮಾಡಿದರು. ತಾವರಗೆರೆಯ ಮೇಗಲ್ಪೇಟೆಯ ಸಂಗನಗೌಡ ಸರ್ನಾಡಗೌಡರನ್ನವರು ಮುಂಜಾನೆ ಎದ್ದು ದೇವರಿಗೆ, ಅದರಲ್ಲಿರೋ ಅವರು ಗ್ರಾಮ ಏನು ಪಟ್ಟಣದಲ್ಲಿರುವಂಥ ಈಶ್ವರ ದೇವರಿಗೆ 101 ಕೊಡ ನೀರನ್ನು ಹಾಕಿ ಮಳೆಗೆ ಪ್ರಾರ್ಥಿಸಿದರು. ಇನ್ನೊಂದು ಕಡೆ ಅದೇ ಕುಷ್ಟಗಿ ತಾಲೂಕಿನ ನವಲಹಳ್ಳಿಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಅಲ್ಲಿರುವಂಥ ಶಿವಕುಮಾರ್ ಅನ್ನುವಂಥ ಒಬ್ಬ ಯುವಕನಿಗೆ ಅವರು ದೇವರಿಗೆ ಒಂದು ವೃತವನ್ನು ಆಚರಿಸಿ ಪೂಜೆ ಏನು ಅಲ್ಲಿ ಊರಿನ ಗ್ರಾಮ ಅಗಸಿ ಬಾಗಿಲಲ್ಲಿರುವಂಥ ಗುಡ್ಡೆಕಲ್ಲಿಗೆ 101 ಕೊಡ ನೀರನ್ನು ಹಾಕಿಸಿ ಜಲಾಭಿಷೇಕವನ್ನು ಮಾಡಿಸಿದರು. ಏನು ನೀರನ್ನು ಹಾಕಿರುವಂಥ ಶಿವಕುಮಾರು ಮೌನ ವೃತವನ್ನು ಆಚರಿಸಿದ, ಜೊತೆಗೆ ಉಪವಾಸವಿದ್ದು ದೇವರಲ್ಲಿ ಮೊರೆ ಇಟ್ಟ ಈ ಬಾರಿ ಮಳೆ ಆಗಲಿ ಅನ್ನೋದು. ಇನ್ನೊಂದು ಕಡೆ ಬೋದೂರಿನಲ್ಲಿ ಭೀಮನಗೌಡ ಅನ್ನುವಂಥ ಒಬ್ಬ ಯುವಕ 101 kg ತೂಕದ ಸಜ್ಜೆ ತೀಯಲು ಹೊತ್ಕೊಂಡು ತಮ್ಮ ಇಡೀ ಗ್ರಾಮದಲ್ಲಿರುವಂಥ ದೇವರಿಗೆ ಹರಕೆಯನ್ನು ಸಲ್ಲಿಸಿದ, ಮಳೆ ಬರಲಿ ಅನ್ನುವಂಥ ಪ್ರಾರ್ಥನೆ ಮಾಡಿದರು. ಈ ಎಲ್ಲ ಪ್ರಾರ್ಥನೆಗಾದರೂ ವರ್ಣದೇವ ಕೃಪಾ ತೋರ್ತಾನ ಅನ್ನೋದು ಕಾಣಬಹುದು. ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಏನು ಆರಂಭದಲ್ಲಿ ಜೂನ್ ತಿಂಗಳ ಆರಂಭ ಇತ್ತು, ಅತ್ಯಂತ ಕಡಿಮೆ ಮಳೆಯಾಗಿದೆ. ಒಟ್ಟು 70 mm ಅಷ್ಟು ಮಳೆ ಆಗಬೇಕಾಗಿತ್ತು, ಆಗಿದ್ದು 50, ಅದು ಅಲ್ಲಲ್ಲಿ ಮಾತ್ರ. ಅದರಲ್ಲೂ ಗಂಗಾವತಿ ತಾಲೂಕಿನಲ್ಲಿ 73% ಮಳೆ ಕೊರತೆ ಆಗಿದೆ ಮತ್ತು ಕೊಪ್ಪಳ ತಾಲೂಕಿನಲ್ಲಿ ಸಹ ಮಳೆ ಕೊರತೆ ಆಗಿದೆ. ಈ ಮಳೆ ಕೊರತೆಯಿಂದ ಈಗ ಬೆಳೆಯನ್ನು ಉಳಿಸ್ಕೊಳ್ಳೋದು ಒಂದು ಕಡೆ ಆಗಿದ್ದರೆ, ಏನು ಬಿತ್ತನೆ ಮಾಡಿರೋ ಬೆಳೆ ಮತ್ತು ಬಿತ್ತನೆ ಮಾಡಲು ಸಹ ಇಲ್ಲಿ ಅವಕಾಶ ಇಲ್ಲದಂಥ ಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ರೈತರು ಈಗ ದೇವರಿಗೆ ಮೊರೆ ಹೋಗ್ತಾ ಇದ್ದಾರೆ. ದೇವರಾದರೂ ಕೃಪಾ ತೋರ್ತಾನ ಅನ್ನೋದು. ಯಾಕಂತೇಳಿದರೆ ಈಗ ಮಳೆ ಆಗುವ ಲಕ್ಷಣಗಳು ಸಹ ಕಾಣ್ತಾ ಇಲ್ಲ. ಒಂದು ಕಡೆ ರೈತರು ಹೇಳೋದಂದರೆ ಈ ಮುಂಗಾರು ಹಂಗಾಮು ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರ ಇದನ್ನು ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯಿಂದಾಗಿ ಪರಿಹಾರ ಕೊಡಬೇಕು ಅನ್ನುವಂಥ ಮಾತುಗಳು ಕೇಳುವಂತೆ. ನಮ್ಮಲ್ಲಿ ವರ್ಷ ಇಟ್ಟು ಚೊಲೋತ್ನೆ ಬೆಳಿತಿದ್ರಿ. ಈ ವರ್ಷ ಸಣ್ಣ ಸಣ್ಣ ಮೊಳಕೆ ಇರೋದಕ್ಕೋಸ್ಕರ ಬೆಳೆಗಳು ಎಲ್ಲ ಒಣಗಕತ್ಯಾವ. ಈಗ ನಾವು ಯಾವ ನೆಮ್ಮದಿಲಿಂದನೂ ಏನು ಮಾಡ್ಬೇಕಂತ ನಮ್ಗೆ ಭಾಳ ತ್ರಾಸು ನೋವು ಅನಿಸೈತೆ ಎಲ್ಲ ಜನಗಳಿಗೆ. ಆಮೇಲೆ ಈಗ ಅದೇ ನೆಂಬಿಗೆ ದೇವ್ರಿಗೋಸ್ಕರ ನೆಂಬಿಗೆ ಮೇಲೆ ನಾವು ನೀರು ಹಾಕಕ್ಕೆ ಎಲ್ಲ ರೈತರ ಕಲಿಯಬೇಕು. ಒಂದು ಹುಡುಗನ ಮೌನ ರಥದಿಂದ ನೀರು ಹಾಕ್ಸಕತ್ತೀವಿ. ಇದ್ರ ಮೇಲೆ ಏನೇ ದೇವರು ಅಂತಃಕರಣ ನೀವು ಇಟ್ಟಿದ್ರಾಗ ನಮ್ಗೆ ಇಟ್ಟು ಸರ್ಕಾರದಿಂದ ನಮಗೊಂದಿಟ್ಟು ಎಷ್ಟ ಆಗಲಿ ಸಹಾಯ ಮಾಡಿರಿ ರೈತರಿಗೆ. ನಮ್ಮ ಗ್ರಾಮದಲ್ಲಿ ಈಗಾಗಲೇ 20ರಿಂದ 25 ಜನ ಆಗಿದ್ದೇವೆ ಬಿತ್ತನೆ ಮಾಡಿ. ನಮಗೆ ಮಳೆಯ ಅಭಾವ ತುಂಬ ಇದೆ. ಯಾಕಂದರೆ ನಮ್ಮದು ಮಳೆ ಆಶ್ರಿತ ಪ್ರದೇಶ, ಅಂದರೆ ಒಣಭೂಮಿ. ಮಳೆಯಿಂದ ನಾವು ಬೆಳೆಯನ್ನು ತೆಗಬೇಕಾಗಿದೆ. ಹಾಗಾಗಿ ನಮಗೆ ಮಳೆಯಿಂದ ಅವಲಂಬನೆ ಆಗಿದ್ದೀವಿ. ಮಳೆ ಬರದ ಕಾರಣ ನಾವು ಈಗ ದೇವರ ಮೊರೆ ಹೋಗಿದ್ದೇವೆ. ನಮ್ಮೂರಿನ ಯುವ ರೈತ ಶಿವು ಕಡೆಕೊಪ್ಪ ಅಂತಂದು ಹೇಳ್ಬಿಟ್ಟು 101 ಕೊಡವನ್ನು ಬಾವಿಯಿಂದ ಹಿಡಿದು ಊರ ಗುಡ್ಡಿಕಲ್ಲಿಗೆ ನೀರು ಹಾಕುವುದರ ಮುಖಾಂತರ ಮಳೆಗಾಗಿ ಪ್ರಾರ್ಥನೆ ನಡೆದಿದೆ. ಹಾಗಾಗಿ ಊರಿನ ಎಲ್ಲ ಹಿರಿಯರು ಕೂಡ ಊರಿನಿಂದ ಹೊರಗಡೆ ಹೋಗದೆ ಹಿಂದೆ ನಾವು ಸಪ್ತ ಭಜನೆಯನ್ನು ಮಾಡ್ತಿದ್ವಿ. ಯಾಕೆ ಮಳೆಗಾಗಿ ಸಪ್ತ ಭಜನೆಯನ್ನು ಮಾಡ್ತಿದ್ವಿ. ಈಗ ದೇವರ ಮೊರೆ ಏನಕ್ಕೆ ಹೋಗಿದ್ದೀವಪ್ಪ ಅಂತಂದರೆ ಬೆಳೆಗಳು ಒಣಗ್ತಿವೆ. ಹಾಗಾಗಿ ಸರ್ಕಾರದ ಮೊರೆ ಹೋಗೋಕ್ಕೂ ಆಗ್ತಿಲ್ಲ ನಮ್ಮಿಂದ. ನಾವು ಮಳೆಯಾಶ್ರಿತ ಪ್ರದೇಶ ಆದ್ದರಿಂದ ದೇವರ ಮೊರೆ ಹೋಗಿದ್ದೇವೆ. ಏನಾದರೂ ಇನ್ನೂ 10ರಿಂದ 15 ದಿನದಲ್ಲಿ ನಮಗೆ ಮಳೆ ಆಗದಿದ್ದರೆ ಸಂಪೂರ್ಣವಾಗಿ ಬರಪೀಡಿತ ಪ್ರದೇಶವಾಗುತ್ತೆ ನಮ್ಮದು. ಒಟ್ಟಾರೆಯಾಗಿ ಹೇಳಿದರೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮುನಿಸಿಕೊಂಡಿದ್ದು ದೇವರಲ್ಲಿ ರೈತರು ಮೊರೆ ಇಡ್ತಿದ್ದಾರೆ. ಆ ಮೊರೆಗೆ ದೇವರು ಹೊರ ಕೊಡ್ತಾನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಳಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.